ಮೈ ಶುಗರ್ ಶಾಲೆ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ. ಕದ್ದು ಮುಚ್ಚಿ ಮೈ ಶುಗರ್ ಶಾಲೆ ಖಾಸಗೀಕರಣಕ್ಕೆ ಹುನ್ನಾರ ನಡೆಸಿದೆ. ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮಂಡ್ಯದಲ್ಲಿ ಮೈ ಶುಗರ್ ಅಧ್ಯಕ್ಷರ ವಿರುದ್ಧ ರೈತರ ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯದ ಸಂಜಯ ಸರ್ಕಲ್ನಲ್ಲಿ ರೈತರ ಪ್ರತಿಭಟನೆ ಕಾವೇರಿದೆ. ಮೈ ಶುಗರ್ ಅಧ್ಯಕ್ಷರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಏಕೈಕ ಕಾರ್ಖಾನೆ ಮೈ ಶುಗರ್ ಕಾರ್ಖಾನೆ ಹಾಗೂ ಕಾರ್ಖಾನೆಯ ಆಸ್ತಿಯನ್ನು ಉಳಿಸುವುದು ನಮ್ಮ ಕರ್ತವ್ಯ. ಮಕ್ಕಳಿಲ್ಲ ಅಂತ ಸಬೂಬು ಕಾರಣ ಹೇಳಿ ಖಾಸಗಿಗೆ ವಹಿಸುವುದು ತಪ್ಪು. ಹಿರಿಯ ವಿದ್ಯಾರ್ಥಿಗಳು ಲಕ್ಷ ಹಣ ಕೊಟ್ಟು ಶೀತಲ ವ್ಯವಸ್ಥೆಯಲ್ಲಿದ್ದ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಧ್ಯಕ್ಷರು ಕಾರ್ಖಾನೆಯ ಕೆಲಸ ಮಾಡಬೇಕು, ಶಾಲೆಯನ್ನು ಖಾಸಗಿಗೆ ವಹಿಸುವಂತೆ ಚಿಂತನೆ ನೀಡಬೇಕು. ಅಧ್ಯಕ್ಷರ ನಡವಳಿಕೆಗೆ ಮೈ ಶುಗರ್ ಹೈಸ್ಕೂಲ್ ಖಾಸಗೀಕರಣ ಮಾಡಲು ಹೊರಟಿರುವ ಅಧ್ಯಕ್ಷರಿಗೆ, ಮೈ ಶುಗರ್ ಹೈಸ್ಕೂಲ್ ಖಾಸಗೀಕರಣ ಮಾಡಲು ಹೊರಟಿರುವ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಗೆ, ಆಡಳಿತ ವರ್ಗಕ್ಕೆ, ಸರ್ಕಾರದ ನಿರ್ಲಕ್ಷ್ಯಕ್ಕೆ ಉಳಿಯಲಿ 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 ಸರ್ಕಾರಿ ಒಂದು ಆಡಳಿತ ಮಂಡಳಿಗೆ, ಕಾಡಬೇಕಿರುವ ಸರ್ಕಾರಕ್ಕೆ ಮೈಸೂರು ಹೈಸ್ಕೂಲು ಮೈಸೂರು ಹೈಸ್ಕೂಲ್ ನಮ್ಮದು 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 ಮೈಸೂರು ಶಾಲೆ ಮೈಸೂರು ಶಾಲೆ ಮೈಸೂರು ಹೈಸ್ಕೂಲ್ ಮೈಸೂರು ಶಾಲೆ ಮೈಸೂರು ಶಾಲೆ ರಾಜರ ಆಸ್ತಿಯನ್ನು ಅಧಿಕಾರಿಗಳಿಗೆ, ರಾಜರ ಆಸ್ತಿಯನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಅಧಿಕಾರಿಗಳಿಗೆ ಅಯ್ಯಯ್ಯೋ 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 ನಮ್ಮದು 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 ನಮ್ಮದು. ಅಧ್ಯಕ್ಷರು ಈಗ 7ನೇ ತಾರೀಕು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಅಮೃತ ಮಹೋತ್ಸವ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಅಧ್ಯಕ್ಷರು ಈ ಶಾಲೆ ಶತಮಾನೋತ್ಸವ ಆಚರಿಸಬೇಕು ಅಂತ ಘೋಷಣೆ ಮಾಡಿದವರು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಘೋಷಣೆ ಮಾಡಿದ್ರು. ಅವರೇ ಅಧ್ಯಕ್ಷತೆಯಲ್ಲಿದ್ದರು. ಮತ್ತು ಕುಮಾರಸ್ವಾಮಿಯವರು ಬಂದಾಗ ಶಾಲೆ ಸ್ಥಿತಿನ ಕನಗನಮಳ್ಳಿ ಕೃಷ್ಣೇಗೌಡರು ವಿವರಣೆ ಕೊಟ್ಟರು. ಇಷ್ಟು ಉತ್ತಮವಾದ ಶಾಲೆ ಈ ಮಟ್ಟಕ್ಕೆ ಬಂದಿದೆ ಅಂತ. ಆಗ ಕುಮಾರಸ್ವಾಮಿಯವರು ಹೇಳಿದ್ರು, ಶ್ರೀಕಂಠೇಗೌಡರಿಗೆ ನೇಮಕ ಮಾಡಿದ್ರು. ಇದನ್ನು ಏನು ಶಾಲೆ ಯಾವ ಸ್ಥಿತಿಲಿ ಇದೆ ನೋಡಿ ನನ್ನ ಗಮನಕ್ಕೆ ತಗೊಬನ್ನಿ, ಒಂದು ನೀಲಿ ನಕ್ಷೆ ತಯಾರು ಮಾಡಿ ಅಂಥೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟರು. ಅವರು 2-3 ದಿವಸ ಶಾಲೆಗೆ ಹೋಗಿ ನೋಡಿದ್ದಾರೆ. ಇವರು ತತ್ಕ್ಷಣವೇ ಶತಮಾನೋತ್ಸವ ಆಚರಿಸುವಂಥವರು ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ. ಈಗಾಗಲೇ 3 ಕಲ್ಯಾಣ ಮಂಟಪನ ಖಾಸಗೀಕರಣ ಮಾಡಿದ್ದಾರೆ. ಗುತ್ತಿಗೆ ರೀತಿಲಿ ಕೊಟ್ಟಿದ್ದಾರೆ. 2 ಲಕ್ಷಕ್ಕೇನೋ 2 ವರ್ಷನೋ 3 ವರ್ಷನೋ ಕೊಟ್ಟಿದ್ದಾರೆ. ಅದನ್ನು ಖಂಡಿಸ್ತೀವಿ ನಾವು. ಇವರು ಸಕ್ಕರೆ ಕಾರ್ಖಾನೆ ನಡೆಸೋದಕ್ಕೆ ಅಧ್ಯಕ್ಷರೇ ಹೊರತು ಬೇರೆ ಆಸ್ತಿಗೆಲ್ಲ ಅಧ್ಯಕ್ಷರಲ್ಲ. ಕಾಪಾಡಬೇಕೇ ಹೊರತು ಈ ಥರ ಬೇರೆಯವ್ರಿಗೆ ಅವ್ರವ್ರಿಗೆ ಬೇಕಾದವ್ರಿಗೆಲ್ಲ ಗುತ್ತಿಗೆ ಕೊಡೋದು ಅದೆಲ್ಲ ತಪ್ಪು. ಯಾಕೆಂದರೆ ಮೈ ಶುಗರ್ ಹೈಸ್ಕೂಲ್ ಒಂದು ಇತಿಹಾಸ ಇದೆ. 1949ನೇ ಇಸ್ವಿಲೇ ಶುರುವಾಗಿರೋ ಸ್ಕೂಲ್ ಅದು. ಇವತ್ತೇನು ಸರ್ಕಾರಗಳು ಬಿಸಿ ಊಟ ಕೊಡ್ತೀವಿ ಅಂತಾರೆ, ಆವತ್ತು ಕಾರ್ಮಿಕರ ಮಕ್ಕಳಿಗೆ ಮತ್ತು ರೈತರ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಟ್ಕೊಂಡು ಬಂದಿರೋಂಥ ಶಾಲೆ ಅದು. ಅಲ್ಲಿ ಓದಿರೋಂಥವ್ರು ಒಬ್ಬರು ರವಿಕುಮಾರ್ ಅನ್ನೋರು ಯಾವುದೋ ಪೆಟ್ರೋಲಿಯಂ ಪ್ರಾಡಕ್ಟ್ನಲ್ಲಿ ಕೆಲಸ ಮಾಡ್ತಾ ಇರೋರು 60 ಲಕ್ಷ 85 ಲಕ್ಷ ಖರ್ಚು ಮಾಡಿ ಪ್ರೈಮರಿ ಸ್ಕೂಲ್ ಕಟ್ಟಿಸ್ಕೊಟ್ಟಿದ್ದಾರೆ. ಅದನ್ನು ತಾವು ಬೇಕಾದ್ರೆ ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈಗ 50-60 ಲಕ್ಷ ಖರ್ಚು ಮಾಡಿ ಆ ಶಾಲೆ ಸೋರ್ತಿತ್ತು, ನೀರೆಲ್ಲ ತೊಟ್ಟಿಗ್ತಿತ್ತಲ್ಲ ಆ ಶಾಲೆಗಳು ರೂಮ್ಗಳೆಲ್ಲ, ಅದನ್ನೆಲ್ಲ ರಿಪೇರಿ ಮಾಡಿಸಿ ಪೇಂಟ್ ಮಾಡಿಸಿದ್ದೀವಿ ಹಳೆ ವಿದ್ಯಾರ್ಥಿಗಳು. ಅಂಥ ಶಾಲೆನ ಇವರು ಖಾಸಗೀಕರಣಕ್ಕೆ ಕೊಟ್ಬಿಟ್ರೆ ಅದು ಫ್ರೀಯಾಗಿ ಯಾತಕ್ಕೆ ಕೊಡಬೇಕು? ಹೈಸ್ಕೂಲ್ಗೆ ಸ್ಕೂಲ್ನ ಇವತ್ತು ಆಡಳಿತ ಮಂಡಳಿಯವರು 15 ವರ್ಷಕ್ಕೆ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಗುತ್ತಿಗೆ ಹೆಸರಲ್ಲಿ, ಗುತ್ತಿಗೆ ಅಲ್ಲ ಇದು, ಪರಬಾರೆ ಇದು. ಹಿಂದೆ ನಾವೊಂದು ಅಧ್ಯಕ್ಷರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀವಿ, ಇದೇ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಿಂದೆ ಅವರ BJP ಸರ್ಕಾರದ ಅವಧಿಯಲ್ಲಿ ಇವರು ಚಳವಳಿ ಮಾಡಿದ್ರು. ಎತ್ತಿನ ಗಾಡಿ ಮೆರವಣಿಗೆ ಏನು ಅವತ್ತಿನ ಸರ್ಕಾರ 40 ವರ್ಷದ ಇದು ಗುತ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ಖಾಸಗೀಕರಣ ವಿರೋಧ ಮಾಡಿ ಇವರು ಚಳವಳಿ ಮಾಡಿದ್ರು. ಆದರೆ ಇವತ್ತು ಇದೇ ಆಡಳಿತ ಮಂಡಳಿ ಸರ್ಕಾರ ಮತ್ತು ಅಧ್ಯಕ್ಷರು 15 ವರ್ಷ ಕೊಟ್ಟಿದ್ದಾರೆ. ಯಾವ ಕಾರಣ? ಅವ್ರು ಹೇಳ್ತಾ ಇದ್ದಾರೆ, ಹೇಳುವಂಥ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಲ್ಲ,
ಶಾಲೆ ಶಿಥಿಲೀಕರಣಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಶಾಲೆನ 40 ಲಕ್ಷ ಕೊಟ್ಟು ಹಳೆ ವಿದ್ಯಾರ್ಥಿಗಳು ದುರಸ್ತಿ ಮಾಡಿದ್ದಾರೆ. ಆಮೇಲೆ 70 ಲಕ್ಷ ಕೊಟ್ಟು ಹೊಸ ಒಂದು ಶಾಲೆನ ಕಟ್ಟಿಸುವಂಥ ಕೆಲಸ ಭಾರತ್ ಪೆಟ್ರೋಲಿಯಂ ಕಡೆ ನಡೆದಿದೆ. ಆಮೇಲೆ ಅಲ್ಲಿ ಸ್ಟಡಿ ಮಾಡಿರುವಂಥ ಸಾವಿರಾರು ಜನ ಉನ್ನತ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಅವರು ಸಮರ್ಥವಾಗಿದ್ದಾರೆ ಶಾಲೆನ ಉಳಿಸೋದಕ್ಕೆ. ಅಂಥ ಸಂದರ್ಭದಲ್ಲಿ ಇವರು ಮಕ್ಕಳಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಕೊಡುವಂಥ ರೀತಿ ನೀತಿ ಉದ್ದೇಶ ಏನು? ಇದು ಕಾರ್ಖಾನೆನ ಅಭಿವೃದ್ಧಿಪಡಿಸೋದಂತಲ್ಲ, ಇದು ಪರಬಾರೆ ಮಾಡೋ ತಂತ್ರಗಾರಿಕೆ ಅಂತ ನಾವು ಹೇಳ್ತೀವಿ. ಇದನ್ನು ಕೈ ಬಿಡಬೇಕು. ಉಸ್ತುವಾರಿ ಸಚಿವರು ಅವರ ಹಿಂದೆ ಹೇಳಿದಂಥ ಮಾತನ್ನ ಉಳಿಸ್ಕೊಳ್ಬೇಕು. ಸ್ವಲ್ಪ ತಿಳಿ ಹೇಳಬೇಕು ಈ ಅಧ್ಯಕ್ಷರ ಧೋರಣೆ ಇವತ್ತೇನಾಗಿದೆ, ಏಕಪಕ್ಷೀಯ ಧೋರಣೆ ಆಗಿದೆ. ಅವರು ಆಡದ್ದೇ ಆಟ ಹೇಳಿದ ನೀತಿ ಅನ್ನೋ ರೀತಿಯಲ್ಲಾಗಿದೆ. ಇವರು ಗಮನ ಹರಿಸ್ಬೇಕಾದ್ದು ಕಾರ್ಖಾನೆಯ ಒಂದು ಸುಸ್ಥಿತಿಗೆ ಬಗ್ಗೆ ಗಮನ ಹರಿಸ್ಬೇಕು. ಅದನ್ನು ಬಿಟ್ಟು ಇವರು ಮೈಸೂರು ಶಾಲೆನ ಇವತ್ತು ಅಧ್ಯಕ್ಷರು ಬಂದಿದ್ದಾರೆ, ನಾಳೆ ಅಧ್ಯಕ್ಷರು ಹೋಗ್ತಾರೆ. ನಾಳೆ ಕಾರ್ಖಾನೆನ ಹಿಂದೆ ನಾವು ಶಾಲೆನ ಹಿಂದೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇಡೀ ದೇಶದಲ್ಲಿ ಕೊಟ್ಟಂಥ ಸರ್ಕಾರಿ ಸ್ವಾಮ್ಯದ ಆಸ್ತಿನ ಖಾಸಗಿಯರು ಕೊಟ್ಟಂಥ ಆಸ್ತಿನ ಹಿಂದೆ ಪಡೆದಿರುವಂಥ ಉದಾಹರಣೆ ಇವತ್ತೆಲ್ಲೂ ಇಲ್ಲ. ನಾಳೆ ಮುಂದೆ ಕೂಡ ಇದನ್ನ ಪರಬಾರೆ ಮಾಡು ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರು. ಇವತ್ತು ಧೋರಣೆ ಬಿಡಬೇಕು. ಬಿಡಲಿಲ್ಲ ಅಂದರೆ ಮುಂದೆ ಒಂದು ಉಗ್ರ ರೀತಿಯಲ್ಲಿ ಚಳವಳಿ ಮಾಡಬೇಕಾಗುತ್ತೆ. ಅಧ್ಯಕ್ಷರೇ, ನೀವು ಬುದ್ಧಿವಂತಿರ್ಬೋದು, ಆದರೆ ಬುದ್ಧಿವಂತಿಕೆನ ನೀವು ಕಾರ್ಖಾನೆನ ಅಭಿವೃದ್ಧಿ ಬಳಸಿ. ಈ ಥರ ಈ ಆಸ್ತಿನ ಪರಬಾರೆ ಮಾಡೋ ಕೆಲಸನ ಕೈ ಬಿಡಿ. ಇದು ನೀತಿಗೆಟ್ಟ ಕೆಲಸ. ಇದು ಮಂಡ್ಯ ಜನಗಳೇನು ಇದು ಕಣ್ಮುಚ್ಕೊಳ್ತಿಲ್ಲ. ನಿಮ್ಮಷ್ಟು ಉತ್ತಮ ಮಾತಾಡೋಕ್ಕೆ ಬರದೇ ಇರ್ಬೋದು, ಆದರೆ ಉತ್ತಮ ರೀತಿ ಆಲೋಚನೆ ಮಾಡ್ತಾರೆ ಮಂಡ್ಯ ಜನ. ಆದರೆ ಇವಾಗಲೇ ಹಲವಾರು ಚಳುವಳಿನಲ್ಲಿ ಬಿಸಿ ಮುಟ್ಟಿಸಿದ್ದಾರೆ. ಮುಂದೆ ಇಂಥ ಕೆಲಸನ ಕೈ ಬಿಡಬೇಕು. ಮುಂದೆ ಬರೋರು ಕೂಡ ಈ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭ ಹೇಳ್ತೀನಿ.